ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ವ್ಲಾಗ್ಸ್. ಇವಾಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಟೀ ಕುಡಿದ್ನಿ. ಆಮೇಲೆ ಪ್ರದೀತನು ನನಗಿಂತ ಮುಂಚೆನೇ ಎದ್ದಿರ್ತಾನು. ಆಲ್ರೆಡಿ ಹಾಲು ಕುಡಿದು ಹೊರಗಡೆ ಆಟ ಆಡತಾನು. ಅವನ ದಿನ ಎದ್ದೇ ಇರ್ತೈತಿ, ಏನಾದರೂ ಒಂದು ಗದ್ದಲ, ಎಲ್ಲರ ಜೊತೆ ಜಗಳ ಆಡೋದು, ಆಟ ಆಡೋದು, ಅವ್ರನ್ನ ಕ್ರಿಕೆಟ್ ಆಡೋ ಕರೆಯೋದು, ಬರೀ ಇದನ್ನೇ ಮಾಡ್ತಿರ್ತಾನು. ಆಲ್ರೆಡಿ ಹೊರಗಡೆ ಆಟ ಆಡತಾನು. ವಿಷುನು ಇವಾಗ ಎದ್ಲು. ನಾ ಟೀ ಕುಡಿಬೇಕಂತ ಅಡುಗೆ ಮನೆಗೆ ಹೋದೆ. ಎಲ್ಲಿ ಎದ್ದಿರ್ತಾಳು. ಆಕೆ ಹೆಂಗೆ ಗೊತ್ತಾಗ್ತೈತಿ ನಾ ಟೀ ಕುಡಿಗೆ ಹೋದಾಗ, ಇಲ್ಲ ಊಟ ಮಾಡೋಕ್ಕೆ ಹೋದಾಗ, ಏನಾದ್ರು ತಿನ್ಬೇಕಂತ ಹೋದಾಗ ಅವಾಗಲೇ ಎದ್ದು ಕೂತಿರ್ತಾಳು. ಆಕೆಗೆ ಸ್ಮೆಲ್ ಬರುತ್ತೆ. ಆಕೆ ನಾ ಏನು ಮಾಡ್ತಿದ್ದಲ್ಲ ಮುದ್ದು ಬಂಗಾರಿ ಎದ್ದಾಳು. ಇವಾಗ ಎದ್ಲು. ಸೊ ಇನ್ನೊಂದು ½ ತನಕ ಹಾಕಿದೆ ಕೆಲಸ ಆಕೈತೆ ಪೂರ್ತಿ. ಗುಬ್ಬು ಗುಬ್ಬಚ್ಚಿ ಓಡೋಡೋಡೋಡೋಡೋಡು. ಏನು ಕಾರ್ಬಾರ? ಏನು ಮಾಡಿ ಬಂದು ಕಾರ್ಬಾರ? ಜೂ 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 ಕಲ್ ಹೋಗೋದು ಬಂದು. ಯಾರು ಕಲ್ ಹೋಗುದೆ? ಎದ್ದು ಕೂಡಲೇ ಒಟ್ಟು ಜಗಳ ನೋಟ ನನ್ನ ಕಲ್ಲು ಹೋದ ಅಜ್ಜ ಹೋದ. ಯಾರದ? ಇವತ್ತು ಟಿಫಿನ್ಗೆ ಪಡ್ ಮಾಡತ್ತೀವಿ. ಆಲ್ರೆಡಿ ಪಡ್ ಮಾಡಕ್ಕೆ ನಮ್ಮ ಮಮ್ಮಿ ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಾರು. ಆ್ಯಕ್ಚುಲಿ ದೋಸೆ ತಿಂದು ಬೇಜಾರಾಗೈತೆ ಅಂಥೇಳಿ ಇವತ್ತು ಪಟ್ ಮಾಡತ್ತೀವಿ. ಇದು ಫಿಟ್ ಆಗೈತೆ ಮಮ್ಮಿ. ಹಾಕೇನಿದ್ರಾಗೆಲ್ಲ ಉಪ್ಪೆಲ್ಲ ಹಾಕೇರಿ? ಹಾಕ್ಬಲ್ಲ. ಆಗ ಎದ್ದಾಳ ಅಕ್ಕ. ಪಡ್ಡು ಮಾಡಬೇಕಾದ್ರೆ ಅದ್ರೊಳಗೆ ಉಳ್ಳಾಗಡ್ಡಿ, ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಹಾಕೋದು. ಈರುಳ್ಳಿ ಒಗ್ಗರಣೆ ಕೊಟ್ಟರೆ ಪಡ್ಡು ಟೇಸ್ಟ್ ಆಗ್ತವೆ. ಸೊ ಹಿಂಗಾಗಿ ಪ್ರೈತ ಒಂದು 2 ಪಡ್ಡು ಹಾಕ್ಕೊಡು ಮಮ್ಮಿ. ಪಟ್ನ ಇಡ್ಲೆ ಮನಿ ನೋಡಿ. ಸಾಲ್ಟ್ ಎಲ್ಲ ಕರೆಕ್ಟ್ ಆಗಿದ್ರು. ಖಾರ ಉಪ್ಪ ಖಾರ ಫಸ್ಟ್ ಪಡ್ಡು ಜೊತೆ ಏನು ಚಟ್ನಿನೋ ಸಾಂಬಾರು? ಚಟ್ನಿ, ಕೊಬ್ಬರಿ ಚಟ್ನಿ. ಓನ್ಲಿ ಚಟ್ನಿ. ಹಾಂ, ಅಲ್ಲೇ ಹೊತ್ತಾಗಿತ್ತಾನ ಸ್ಪೂನ? ಹಾಂ ಹಾಂ ಹಾಂ. ಒಲೆ ಮೇಲೆ ಆಲ್ರೆಡಿ ಅಡುಗೆ ಸ್ಟಾರ್ಟ್ ಆಗೈತಿ. ಒಲೆ ಹಚ್ಚೀವಿ. ನಮ್ಮ ಮಮ್ಮಿ ಚಟ್ನಿ ಮಾಡಕ್ಕೆ ಕೊಬ್ಬರಿ ಕಟ್ ಮಾಡತ್ತಾರು. ಹಚ್ಚಿ ನೋಡಮ್ ಕಾಕ ಸ್ಟೇಟಸ್ ನೋಡಕ್ಕೆ ಕಂಟಿನ್ಯೂ. ಸ್ಟೇಟಸ್ ನೋಡೋದೆ. ಹಾಕ್ಲಿ ಪಡ್ಡು ಹಾಕ್ಲಿ ಮಮ್ಮಿ. ಬ್ಯಾಳಿ ಹಾಕಿರಿ ಇವತ್ತು. ಓ ಜಾತ್ರೆ 400 ಲಕ್ಕೋ ಇದಲ್ಲ, ದುರ್ಗವ್ವ ಜಾತ್ರೆ ಐತಿ. ಸೊ ನೈವೇದ್ಯಕ್ಕೆ ಅಂಥೇಳಿ ಬೇಳೆ ಹಾಕಿದರು. ಬೇಳೆ ಕಡ್ಬ ಮಾಡೋದನ್ನ ನೈವೇದ್ಯಗೆ ಹೋಳ್ಗೆ. ಸೊ ನೈವೇದ್ಯಕ್ಕೆ ಆಮೇಲೆ ಉಡಿ ತುಂಬಕ್ಕಂಥೇಳಿ ಬೇಳೆ ಹಾಕಿದರು. ಸೊ ಇವತ್ತು ಹೋಳಿಗೆ ಮನೆಯಲ್ಲಿ. ಜಾತ್ರೆಗೆ ಹೋಗೋರ ಮತ್ತು ಪ್ರದೀತನೂ ಕರ್ಕೊಂಡು ಹೋಗ್ರಿ. ಪ್ರಯತ್ನ ಬಿಟ್ಟು ಹೊರ ನಿಮ್ಮ ಜಾತ್ರೆಗೆ ಕಳ್ಸಂಗಲ್ಲ. ಏನು ರೊಕ್ಕ ಎಲ್ಲ ಹೊಟ್ಟದೇನು ಜಾತ್ರೆಗೆ? ಪ್ರಯತ್ನ ಮಾಡಿಸ್ತಾನೆ ಹೋ ನೀನೆಲ್ಲ ಜಾತ್ರೆ. ಫೋನ್ ಪೇ ಮಾಡ್ತಾನೆ ಎಲ್ಲ ಕಡೆ. ಮತ್ತು ಜಾತ್ರೆಗೆ ಹೋಗಕ್ಕೆ ತಯಾರಾಗ್ಯಾಳ ಮಮ್ಮಿ. ಮತ್ತೆ ಇಲ್ಲಿ ಗೆಣಸು ಇದು ಮಾಡಿಟ್ರಲ್ಲ, ಗೆಣಸು ಕುದಿಸಿಟ್ಟಾರಲ್ಲ, ಗೆಣಸಿನ ಹೋಳಿಗೆ ಮಾಡ್ಯಾರ ಇವತ್ತು. ಮೈ ಗಾಡ್, ಇವತ್ತು ಗೆಣಸಿನ ಹೋಳಿಗೆ ಆಮೇಲೆ ಬೇಳೆ ಹೋಳಿಗೆ ಮಾಡತ್ತೀವಿ ಮನೆಯಲ್ಲಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಡ್ಡು, ಮಧ್ಯಾಹ್ನ ಹೋಳಿಗೆ, 2 ಥರ ಹೋಳಿಗೆ. ಹೊಲ್ದಾಗಿನೂ ಮೆಂತ್ಯ ಪಲ್ಯ ಎಲ್ಲ ತೊಗೊಂಡು ಬಂದ್ರು ನೋಡ್ರಿ. ಈಗ ನಮ್ಮ ಹೊಲ್ದಾಗ ಬೆಳೆದಿರೋಂಥ ಮೆಂತ್ಯ ಪಲ್ಯ ಇವಾಗ ತಂದು ಕೊಟ್ಟರು. ಏನೋ ಐತೆ ಮಮ್ಮಿ ಕೆಳಗೆ ಮೆಂತ್ಯ ಪಲ್ಯ. ಆಮೇಲೆ ಸೌಂಡ್ ಆಗೋದಕ್ಕೆ ಕೊಟ್ಟು
ಚಮಚೆ ಎಲ್ಲಿದೆ ಹೊಲಕ್ಕೆ ಯಾಕೆ ಹೋಗಿದ್ದು ಸ್ಪೂನ್ ನಿಮಗಂತೂ ನೆನಪೇ ಇರಂಗಲ್ಲ ಬಿಡು ಬಾಂಡೆ ಸಾಮಾನು ಎಲ್ಲೆಲ್ಲಿ ಹೋಗ್ಯಾವ ಎಲ್ಲೆಲ್ಲಿಲ್ಲ. ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಟಿಫಿನ್ ಬರೀ ನಾಷ್ಟ ಮಾಡೋಣ. ನಮ್ಮ ಪವಿತ್ರ ಏನೋ ಮಾಡತ್ತಾಳು, ಏನೋ ಡಾಕ್ಯುಮೆಂಟ್ಸ್ ಫಿಲ್ ಮಾಡತ್ತಾಳು. ಏನದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಈಗ ವೋಟಿಂಗ್ ಕಾರ್ಡ್. ನೀ ಯಾಕೆ ಮಾಡತ್ತಿದ್ದಿ ವೋಟಿಂಗ್ ಕಾರ್ಡ್ ಫಿಲ್? ಅವ್ರು ಇದನ್ನ ಕೊಟ್ಟು ಹೋದ್ರಣ್ಣ ಅಪ್ಲಿಕೇಶನ್ ಕೊಟ್ಟು ಹೋಗ್ಯಾರು. ಅವನ್ನೆಲ್ಲ ವೋಟಿಂಗ್ ಕಾರ್ಡ್ ಎಲ್ಲನೂ ತುಂಬಿ ಕೊಡತ್ತಳು. ಇನ್ನೂ ರಿನೋವೇಷನ್ ಮಾಡ್ಬೇಕಂತ ಹೇಳಿ ರಿನೋವೇಷನ್ ಮಾಡ್ಬೇಕಲ್ಲ, ರಿನೋವೇಷನ್ ಮಾಡೋ ಸಲುವಾಗಿ ಎಲ್ಲನೂ ಫಿಲ್ ಮಾಡತ್ತಳು ಎಲ್ಲಾರ್ದು, ಮನೆಯವ್ರು ಎಲ್ಲಾರ್ದು. ನಿಂದೈತನಪ್ಪ ವೋಟಿಂಗ್ ಕಾರ್ಡ ಹಾಕಿ ಬಂದದೇನು ಓಟ? ಯಾರ್ಯಾರು ಹಾಕಿದ್ರಿ? ನೀ ಹಾಕಿದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದೈತೆ ನೋಡೋದು. ವಾವ್ ವಾವ್, ರನ್ 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 ರನ್. ಓಡು ಬಾ, ಓಡು ಓಡು ಬದಿ. ಎಸ್, ಸೂಪರ್ ಪ್ರದಿತ್ಯ, ವೆಲ್ ಡನ್ ವೆಲ್ ಡನ್. ಏನು ತಿನ್ನತ್ತನು ಪ್ರದಿತ್ಯ? ಏನದು? ಯಾರು ತಂದ್ಕೊಟ್ರ? ಅಜ್ಜ ಅಜ್ಜ ತಂದ್ಕೊಟ್ಟ. ಯಾವ ಎರಿಬೇಕಿನ ಅಳಾತ ಎರಿ ಪಾಟ್ನ ನೀರು. ಪ್ರದಿತ್ಯ ನಂಗೆ ಪಾಪಡಿ, ಅಪ್ಪಾಜಿ ನಂಗೆ ಪಾಪಡಿ. ಒನ್ ಪ್ಲೀಸ್. ವಿಜು 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 ವಿಜು. ಒಟ್ಟು ಏನಾರ ಒಂದು ಮಾಡ್ಬೇಕು ಅಕ್ಕಿಗೂ, ಖಾಲಿ ಬಿಡುವಂಗಲ್ಲ ಅಕ್ಕಿನೂ. ನಿನ್ನೂ ಆ್ಯಕ್ಟಿವ್ ಆಗಿಡ್ಬೇಕು, ಅಣ್ಣನೂ ಆ್ಯಕ್ಟಿವ್ ಆಗಿಡ್ಬೇಕು. ಹೆಂಗೆ ಮಾಡಲೇ ಜಮ್ಮಿ ಕೊಡ್ಲ ಪ್ರದಿತ್ಯ ನನಗೆ ಪಾಪಡಿ ಕಣು? ಬೇಡ ಬಿಡು, ಬೇಡ ಬಿಡು. ನೀನೇ ತಿನ್ಕೋ ಹೋಗು, ನೀನೇ ತಿನ್ನು ಕಣೋ. ನೀನೇ ಪಾಪ ಹೆಂಗೆ ಮಾಡಿ ಬಂದ್ರಿ? ಹಾಂ, ನೀ ತೋರಿಸ್ಬಿಡುವ ಅವಂಗ. ತೋರ್ಸು ಅಟ್ಲ ಚಾಕ್ಲೇಟ್. ಎಲ್ಲಿ ಗೋಳೆ? ಹೂವ ನಮ್ಮ ಮಮ್ಮಿ ಚಾಕ್ಲೇಟ್. ಪ್ರಜಿತ್ಯಾಗ ಹಬ್ಬನೇ ಹಬ್ಬ. ಈಗ ನಾ ಡಬ್ಬಿ ನೋಡ್ರಿ ಬಿಡಾಗಲ್ಲ ಮಮ್ಮಿ. ನೋಡಿ ಎಟ್ಟು ತಗೊಂಡು ಲಾಲಿಪಾಪ. ಏ ಪ್ರದು ಒಂದ ತಗೋ, ಒಂದು ಅಲ್ಲೇ ಇಟ್ಬಿಡು. ಎಲ್ಲಿ ಗೋಳೆ ಹಾಕಿಟ್ಟಿದ್ದು ಇವಾಟಿಲ್ಲ ಚಾಕ್ಲೇಟ? ಡಬ್ಬಿನ ತುಂಬಿಸಿದಿಲ್ಲ. ಸಣ್ಣ ಚಿಕ್ಕಿ ಡಬ್ಬಿ ಏನ ತಂದಿಟ್ಟ ಚಾಕ್ಲೇಟ್ದು. ಆಕಿಗೂ ಬುದ್ದಿಲ್ಲ, ನಿಮಗೂ ಬುದ್ದಿಲ್ಲ, ತಿನ್ನವಂಗೂ ಬುದ್ದಿಲ್ಲ. ಪ್ರೈತೆ ಒಂದ ತಗೋ. ಆಕೆ ಬೇರೆ ಚಾನಲ್ ಐತಿ ಈಗ, ಬೇರೆ ಚಾನಲ್. ಈವ್ನಿಂಗ್ ಟೈಮಲ್ಲಿ ನಮ್ಮ ಮನೆ ಮುಂದೆ ಕುತ್ಕೊಂಡು ಎಲ್ಲರೂ ಹೆಂಗೆ ಮಾತಾಡ್ತಾರೆ ನೋಡ್ರಿ. ಕಟ್ಟೆ ಮೇಲೆ ಕುತ್ಕೊಂಡು ತೋರಿಸ್ತೀನಿ ನೋಡ್ರಿ, ಹೆಂಗೆ ಮಾತು ಹೇಳ್ತಾರೆ ನೋಡ್ರಿ ಎಲ್ಲರೂ. ನಮ್ಮ ಮಾಯಿನ ಹೋಗ್ಬೇಕಿಂತ ಕುಣಿಸ್ಕೊತಾರೆ ಚೇರ್ ಹಾಕಿ. ನಮ್ಮ ಮಮ್ಮಿ, ನಮ್ಮ ಕಾಕು, ಆಮೇಲೆ ಈಚೆ ಕಡೆ ಇಲ್ಲಿ ಮನೆ ಐತಲ್ಲ, ಈ ಮನೆ ವೈನಿಗಳು ಅವರಷ್ಟು ಬಂದು ಕುಡಿರ್ತಾರೆ. ಇದ್ರಾಗ ಇನ್ನೊಬ್ಬೇಕು ವೈನಿ ಮಿಸ್ ಆಗ್ಯಾಳು, ನಮ್ಮ ದೊಡ್ಡೋಗ್ಬೇಕು ಮಿಸ್ ಆಗ್ಯಾಳು. ನಮ್ಮ ದೊಡ್ಡೋಗ್ಬೇಕು ಬಂದಂದ್ರೆ ಈ ಮನೆ ಹಂಚು ಹಾರ್ಬೇಕು, ಆ ರೇಂಜಿಗೆ ಮಾತು ಹೇಳ್ತಾರೆ ಅಷ್ಟು. ಮಂಗಗಳು ಬಂದವು ಈ ಗಿಡದಾಗ. ಒಂದು ಏನಿಲ್ಲ ಅಂದ್ರೆ ಒಂದು 5-6 ಮಂಗಗಳದಾವ ಈಗ. ಸಣ್ಣ ಸಣ್ಣ ಒಂದು 3-4 ಸಣ್ಣ ಮರಿಗಳದಾವು, ಒಂದು 4 ದೊಡ್ಡ ದೊಡ್ಡ ಮಂಗಗಳದಾವು. ಅವು ಓಡಾಡಕತ್ತು ಅಂದ್ರೆ ನಮ್ಮ ನಾಯಿ ಓಡಿ ಬರ್ತೈತಿ ಸೌಂಡಿಗೆ. ಅದ ನೋಡ್ರಿ ಮಂಗ್ಯಗಳು. ಆ್ಯಕ್ಚುಲಿ ಭಾಳ ದಿನ ಆಯಿತು ನಮ್ಮ ತೋಟಕ್ಕೆ ಮಂಗ್ಯಗಳು ಬಂದೇನೇ ಇರಲಿಲ್ಲ. ಅಂದ್ಕೊಂಡಿದ್ರು ಎಲ್ಲರೂ ಮಾವಿನ ಹಣ್ಣಿನ ಸೀಸನ್ದಾಗ ಬರ್ತಾವೆ ಅಂಥೇಳಿ. ಅಂದರೆ ಆ್ಯಕ್ಚುಲಿ ಈ ಸಲ ಮಾವಿನ ಹಣ್ಣು ಭಾಳ ಆಗ್ಯಾವಲ್ಲ, ಮಾವಿನಕಾಯಿ ಭಾಳ ಆಗಿದ್ದು ನಮ್ಮ ಗಿಡದಾಗೆಲ್ಲ. ಸೊ ಇನ್ನು ಮಂಗ್ಯಗಳೆಲ್ಲ ಬಂದು ಎಲ್ಲ ಹಾಳು ಮಾಡ್ತಾವೆ ಅಂದ್ಕೊಂಡಿದ್ರು. ಬಟ್ ಮಾವಿನ ಹಣ್ಣಿನ ಸೀಸನ್ದಾಗ ಯಾಕೂ ಬರಲಿಲ್ಲ. ಆ್ಯಕ್ಚುಲಿ ಎಲ್ಲರೂ ವೆಯ್ಟ್ ಮಾಡತ್ತಾರೆ. 1 ವರ್ಷ ಆಯ್ತೇನೋ ಮಂಗನೇ ಬಂದಿರಲಿಲ್ಲ ನಮ್ಮ ತೋಟಕ್ಕೆ. ಒಂಥರ ನಮ್ಗೆ ರಿಲೇಟಿವ್ಸ್ ನೆಂಟ್ರಿದ್ದಂಗೆ ಅವೆಲ್ಲ. ಅಷ್ಟೊಂದೆಲ್ಲ ಬರ್ತಿದ್ದು ಮಂಗಗಳು ಮುಂಚೆ ಇಲ್ಲ. ಇವಾಗ ಸ್ವಲ್ಪ ಕಡಿಮೆ ಆಗ್ಯಾವ ಬರೋದು.
ಆ್ಯಂಡ್ ಇವಾಗ ಬಂದವು. ಆ್ಯಂಡ್ ನಮ್ಮ ತೋಟದಾಗ ಇವಾಗ ಯಾವ ಗಿಡದಾಗೂ ಹಣ್ಣಿಲ್ಲ. ಚಿಕ್ಕು ಹಣ್ಣು ಇಲ್ಲ, ಪೇರು ಹಣ್ಣು ಇಲ್ಲ, ಮಾವಿನ ಹಣ್ಣು ಇಲ್ಲ. ಇವಾಗ ಯಾವ ಕಾಯಿನೂ ಆಗಿಲ್ಲ. ಇವಾಗಿರೋದು ಹುಣಸೆ ಹಣ್ಣಿನ ಹೂವು ಅಷ್ಟು ಬಿಟ್ಟೈತಿ. ಸೊ ಅದನ್ನ ತಿನ್ಕೋತ ಕುಂತವು. ಎಲ್ಲ ಫುಲ್ಲು ಜಿಗದಾಡೆಲ್ಲ ಹಾಳು ಮಾಡತ್ತವು. ಸೊ ಅದು ಬಂದರೆ ಒಂಥರ ಏನು ಫುಲ್ ಗದ್ಲನೇ ಇರುತ್ತಲ್ಲ ತೋಟದಾಗೆಲ್ಲ. ಆ ರೇಂಜಿಗೆಲ್ಲ ಕುಂದಾಡೋ ಮಂಗಗಳೆಲ್ಲ. ಇನ್ನು ಇವ್ರದ್ದು ಡಿಸ್ಕಷನ್ ಮುಗಿದಿಲ್ಲ ನೋಡ್ರಿ. ಇವ್ರದ್ದೆಲ್ಲಾರ್ದು ಹೆಂಗೆ ಡಿಸ್ಕಷನ್ ಮಾಡತ್ತಾರೆ. ಅದರ ನನ್ನ ಮಗನ ಒಂದು ಕಾರ್ಬಾರ್ ಇರ್ತೈತಿ ಹಾಗೆ. ಅದು ಏನವ ಏನು ಬಂದವು ಹೂ ಹೂ ಅಂತೇಳಿ ಆಯ್ ಜಾತ್ರೆ ಮಾಡ್ಕೊಂಬಂದು ನೋಡ್ರಿ. ಟ್ರೈತೇನು ಕರ್ಕೊಂಡು ಹೋಗೋರು ಬಿಟ್ಟು ಹೋಗಿದ್ದಿಲ್ಲ. ಅವ್ನು ಮಲಗಿಸಿ ಬಿಟ್ಟೋಗ. ಯಾರು ಸುರಂದ? ಸುನಂದ ಅಂದರೆ ನನ್ನ ಫ್ರೆಂಡು. ಆಕೆ ಜಾತ್ರೆಗೆ ಹೇಳಿದ್ಲ ಮಮ್ಮಿಗೆ. ಓಯ್ಯಪ್ಪ ಇದ್ರ ನೀವ್ಯಾಕೆ ತೊಗೊಂಡ್ರಿ? ಆಕೆ ಹಾಕತ್ತಿದ್ದಳ ಸುನಂದ. ಪ್ರದೀತಾಗ ಏನು ತಂದರಿ? ಮತ್ತು ಬ್ಯಾಟ ಬಾಲ ಯಾರು ಆಡೋರು ಅವ್ನ ಜೋಡಿ? ಮಣಿ ತುಂಬ ಅರ್ಧ ಮಾಡ್ರಿ ಬ್ಯಾಟ ಬಾಲನ. ಇಷ್ಟೇನಾ ಜಾತ್ರೆ? ಸುನಂದ ಇದ್ಲಲ್ಲ. ಹಾಂ ಜಾತ್ರೆ ಜೋರು ಮಾಡತ್ತಾರ ಅವರು. ಹಾಂ ಈಗ ಒಂದು ವಾರ ಚೂಟಿನ ಹಾಕಿರ್ಬೇಕು ಅನಿಸ್ತೈತಿ. ಏನಪ್ಪ ಸುನಂದ ಕಾಲೇಜ್ ಹೋಗ್ಯತನ? ಹಾಂ ಹಾಂ ಊಟ ಎಲ್ಲಿ ಮಾಡ್ರಿ ನೀವು? ಯಾವ ತಳಕ್ಕೆ ವಿಜು ತಳು ಈಗ ಹಾಕಿ ನೋಡಕ್ಕೆ ಜೋಳ್ಗೆ ಆಗೈತೆ ಲಗು ಎದ್ದ. ಬರ್ರಿ ಊಟ ಮಾಡೋಣ. ಏನು ಊಟ ಅಂದರೆ ಗೆಣಸಿನ ಹೋಳಿಗೆ ತುಪ್ಪ ತಿನ್ನತೀನಿ ಆಲ್ರೆಡಿ. ಆ್ಯಕ್ಚುಲಿ ಇವಾಗ ಡೆಲಿವರಿ ಆದಮೇಲೆ ಅಂದರೆ ಒಂದು ಸಿಸರಿನ್ ಆಗೈತಲ್ಲ, ಸಿಸರಿನ್ ಆದಮೇಲೆ ಗೆಣಸು ತಿನ್ನಬಾರ್ದು ಅಂತ ಹೇಳ್ತಾರೆ. ಗೆಣಸು ಪೊಟ್ಯಾಟೊ ಏನೆಲ್ಲ ತಿನ್ನಬಾರ್ದು ಅಂತಾರೆ. ಬಟ್ ನಾನು ಯಾವುದು ಪಾಲಿಸಲ್ಲ, ಎಲ್ಲನೂ ತಿಂತೀನಿ. ಇವಾಗ ತಿನ್ನೋದು ಗೆಣಸಿನ ಹೋಳಿಗೆನೇ ತಿನ್ನತ್ತೀನಿ. ಎಷ್ಟು ಫಾಲೋ ಮಾಡ್ತೀವಿ ಅಷ್ಟೇನಾದರೂ ಒಂದು ಬರುತ್ತೆ. ಅದಕ್ಕೆ ಎಲ್ಲನೂ ತಿನ್ಕೋವಂತ ಇರಬೇಕು ಅಲ್ಲ. ನಮ್ಮ ಮಮ್ಮಿ ಜಾತ್ರೆಗೆ ಹೋಗಿರಲ್ಲ ಇವತ್ತು. ಏನೇನೋ ತೊಗೊಂಡು ಬರತ್ತಾರು. ನನ್ನ ಮಗಳಿಗೇನೋ ಸಂತಿ ಮಾಡ್ಯಾರು. ಅವ್ರು ತಡೀರಿ ಏನೇನು ತಂದಾಳು. ಗೊಂಬೆ ನನ್ನ ಮಗಳು ಅಂಥದ್ದೇನೆ ಗೊಂಬೆ. ನನ್ನ ಮಗಳು ಹಿಂಗದಾಳು. ನನ್ನ ಮಗಳು ಇದಕ್ಕೆ ಚಂದದ ಮುದ್ದು ಗೊಂಬೆ ಅವಳು. ಇದು ಜಸ್ಟ್ ಗೊಂಬೆ. ಅಯ್ಯೋ ನಾಯಿ ಮರಿ ನನ್ನ ಮಗ ಗಣ್ಯದ ಶೋಕೇಶ್ದಾಗ ಇಡಾಕ ಚಂದ ನೋಡ. ಇವನೇನು ತಂದಿ ಶೋಪೀಸ? ಗಣೇಶನ ಒಂದು ಇಡಾಕ. ನಾ ಗಣೇಶ್ ಹಬ್ಬ 1 ತಿಂಗಳು 2 ತಿಂಗಳೈತೆ ಯವ್ವ. ಈಗ ಸಂತೆ ಮಾಡಕತ್ತೆ ಮಗಳ ಗಣೇಶ್ಗೆ. ಮತ್ತೇನು ಮತ್ತೆ ಇದ್ರಲಿಲ್ಲ ಬೇರೆ ಪ್ರಾಣಿಗಳು? ಜಾತ್ರೆ ಬಾ ಬಂದಿರ್ಬೇಕು ಹಂಗಾರ. ಒಂದಿನ ಜಾತ್ರೆಗೆ ಹೋಗ್ಬೇಕತ್ಲ. ಹಾಕಿ ಚಂದ ನೋಡಿ ನಾಯಿ ಹೆಂಗೆ ಅಳಿಗಾಡ್ತಾವ. ಎಷ್ಟು ಚಂದ ಅಳಿಗಾಡ್ತಾವ. ಮಮ್ಮಿ ಒಂದಿನ ಅವ್ರು ಬಿಡಿ ಪೊಮೇರಿಯನ್ ನಾಯಿ ಸಾಕ್ಯಾರ ಹಂಗಾರ ಅವ್ರು. ಅವ್ರದ್ದು ಹೈಬ್ರಿಡ್. ಮಮ್ಮಿ ಅಳಿಗಾಡ್ಸೋದನ್ನ ಹೆಂಗೆ ಮಾಡ್ತಾವು. ಗಮ್ ಚಂದ ಐತೆ ಇದಾ. ಅಮ್ಮಮ್ಮ ಇವಾಗಿಂದಲೇ ನಮ್ಗೆ ಕಳ್ಸಕ್ಕೆ ರೆಡಿ ಮಾಡತ್ತವಳು. ಎಲ್ಲ ಡೋಲಿ ಎಲ್ಲ ತಗೊಂಡು ಬಂದು ಇವ ನಿನ್ನ ಮೊಮ್ಮಗಳಿಗೆ ಒಯ್ಯವ್ವ. ಆಕೆಗೆ ಒಯ್. ಹೆಸರೇನ ಮಮ್ಮಿ ನಿನ್ನ ಮೊಮ್ಮಗಳ ಹೆಸರೇನ? ಮೊಮ್ಮಗಳ ಹೆಸರೇನ ಋಗ್ವೇದಿತ. ವೇದಾಗ ಒಯ್. ನಮಗೇನು ಬ್ಯಾಡ. ಋಗ್ವೇದಿತ
ವೇದು 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 ಅನ್ನೋಣ ಮಮ್ಮಿ ವೇದು ವೇದ ಅವಾಗ ಚಂದ ಕಾಣ್ತೈತಿ ಚಂದ ಕಳಿಸ್ತಾವ. ನಮ್ಮ ಪುಟ್ಟಿ ಮಲ್ಲಿಗೆ ಹೂ ಮಾಲಿ ಮಾಡತ್ತಳು. ಮಲ್ಲಿಗೆ ಹೂವು ಅವ್ರ ಆಯಿ ಮಲ್ಲಿಗೆ ಹೊರ್ಕೊಂಡು ಬಂದಿದ್ಲು. ಸಾಯವಾಯಿ ಮಾಲಿ ಮಾಡಿಕೊಡತ್ತೆ ಕೊಟ್ಟಾಳಕಿಗೆ. ಈಗ ಮಲ್ಲಿಗೆ ಹೂವಿನ ಮಾಲಿ ಮಾಡಿ ಹಾಕೋತಾಳೆ ಮಮ್ಮಿ ಈವ್ನಿಂಗ್ ಟೈಮಲ್ಲಿ, ನಾಟ್ ಈವ್ನಿಂಗ್ ನೈಟ್ ಟೈಮಲ್ಲಿ. ನಿಮ್ಮ ಮಾಯ ರಾತ್ರಿ ಮಾಲಿ ಮಾಡಿ ಹಾಕೊಂಡು ಏನು ಮಾಡ್ತಾಳ ಪುಟ್ಟಿ? ಈ ಸದ್ದ ಹಾಕೋತಾಳ ನೋಡ್ಲ, ಈಗ ನಿಕೆಟ್ ಕೊಡಿ ಹಾಕೊಂಡು ಬರ್ತಾಳೆ ಈಗ. ಸ್ಮೆಲ್ ಮಸ್ತ್ ಅದಾವ ನೋಡ. ವಾ ಹಾ ಹಾ ಪುಟ್ಟಿ ದಪ್ಪಾಗಿ ನೋಡ. ಕರೆನ ದಪ್ಪ ಕಾಣತದಿ ನಂಗೆ. ಒಂದು 15 ದಿನ ನಮ್ಮ ಮನೆ ಕಡೆನ ಬಂದಿಲ್ಲ ನೀ, ಅದಕ್ಕೆ ದಮ್ ಕಾಣತದ್ಯ ನೋಡ. ಭಾಳ ದಿನ ಆದ್ಮೇಲೆ ನೋಡೋಣ, ಡಿಫ್ರೆನ್ಸ್ ಕಾಣ್ತೈತಿ ಹಿಂಗೆ. ಆಯ್ತಾ ಮಾಲೆ ಚೆಕ್ಕು? ಇಷ್ಟ ಆತ್ಲಾದ ಹೂ ಇಟ್ಟು ಕಾಣತಿದ್ದು. ಸೂಪರ್. ದಟ್ಟ ಆಕೈತೆ ನೋಡೋದು ಭಾಳ. ಇಲ್ಲೊಂದು ಮನೆ ಐತೆ ಕಿತ್ಲ ಮೊದ್ಲಲ್ಲಿ ಹಿಂದೆ, ಅದು ಎಷ್ಟು ದಪ್ಪಕ್ಕಿತ್ತು ನೋಡಿದಿಲ್ಲ, ಹಾಕೊಂಡ್ರು ತಲೆಯಾಗ ಅದನ್ನ ಒಜ್ಜಿ ಬಿಡ್ತೈತೆ.